ಸೊ ಫ್ರೆಂಡ್ಸ್, ಈಗ ಗೇಟ್ವೇ F10ನಲ್ಲಿ ವಾಚರ್ಸ್ಗೆ ಹೋಗ್ತೀನಿ. ವಾಚರಲ್ಲಿ ನಾನು ಪರ್ಚೇಸ್ಗೆ ಹೋಗ್ತೀನಿ. ನೀವು ನೋಡ್ಬೋದು F9 ಪರ್ಚೇಸ್ ಇಲ್ಲಿದೆ. ಸೊ ಇವಾಗ ನಿಮಗೆ ಈ ರೀತಿ ಬಂತು. ಸಪ್ಲೈಯರ್ ನಂಬರ್ ಅಂತ ಕೇಳುತ್ತೆ, ನೀವು ಬರೆಯೋಂಗಿದ್ರೆ ಬರಿಬೋದು, ಇಲ್ಲಾಂದರೆ ಜಸ್ಟ್ ಎಂಟರ್ ಅಂತ ಕೊಡಿರಿ. ಸೊ ನೆಕ್ಸ್ಟ್ ಡೇಟ್ ಅಂತ ಕೇಳಿದೆ, ಅದನ್ನು ಸಹ ನೀವು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಎಂಟರ್ ಅಂತ ಕೊಡಿ. ಇಲ್ಲಿ ನಾನು ಪಾರ್ಟಿ ನೇಮ್ ತೊಗೊತೀನಿ. ಪಾರ್ಟಿ ನೇಮ್ ಬಂದ್ಬಿಟ್ಟು ಅಂದರೆ ನಾನು ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದೀನೋ ಅದು ನಾನು ತೊಗೊತೀನಿ. ಸೊ ಇನ್ಫೋಟೆಕ್ ಸೊಲ್ಯೂಷನ್ ಅನ್ನೋದು ಪಾರ್ಟಿ ನೇಮು. ಸೊ ಅದು ಈ ಮುಂಚೆ ಕ್ರಿಯೇಟ್ ಮಾಡಿದ್ರೆ ನಮಗೆ ರೈಟ್ ಸೈಡ್ ಶೋ ಆಗೋದಿಲ್ಲ, ಅಂದರೆ ಶೋ ಆಗಲ್ಲ, ಲೆಡ್ಜರ್ ಕ್ರಿಯೇಟ್ ಮಾಡಿರಬೇಕು. ಸೊ ಇಲ್ಲಿ ರೆಸಿಪ್ಟ್ ನಂಬರು, ಡಿಸ್ಪ್ಯಾಚು, ಡೆಸ್ಟಿನೇಷನು ಅದೆಲ್ಲ ಕೇಳ್ತಾ ಇದೆ. ಟೈಪ್ ಮಾಡೋಂಗಿರ ಮಾಡ್ಬೋದು, ಇಲ್ಲಾಂದರೆ ಎಂಟರ್ ಅಂತ ಕೊಟ್ಕೊಂಡು ಬರುತ್ತೆ. ನೆಕ್ಸ್ಟು ಇದು ಮತ್ತೆ ಅದೇ ಕೇಳುತ್ತೆ, ಪಾರ್ಟಿ ನೇಮು ಮತ್ತು ಅವ್ರದ್ದು ಅಡ್ರೆಸ್ಸು, ಯಾರಿಂದ ಪರ್ಚೇಸ್ ಮಾಡ್ತಿದ್ರು ಅವ್ರದ್ದು ಅಡ್ರೆಸ್ಸು, ಕರ್ನಾಟಕ, ಆಮೇಲೆ ಅವ್ರ GST ಅದೆಲ್ಲ ಕೇಳ್ತಾ ಇದೆ. ಸೊ ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಪರ್ಚೇಸ್ ಲೆಡ್ಜರ್ ಬರುತ್ತೆ. ಪರ್ಚೇಸ್ ಲೆಡ್ಜರಲ್ಲಿ ನಾನು ಈ ಥರ 3 ಥರ ಕ್ರಿಯೇಟ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಪರ್ಚೇಸ್ ಅಕೌಂಟು ಹಾಕ್ಬೋದು, ನೋ ಪ್ರಾಬ್ಲಮ್. ಬಟ್ ನಾನು ಇಲ್ಲಿ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡಿರೋ ಕಾರಣ GST ಪರ್ಚೇಸ್ ಅಕೌಂಟ್ ಅಂತ ಹಾಕ್ತೀನಿ. ಯಾವ್ದು GST ಮಾಡ್ತೀನಿ ಅದಕ್ಕೆಲ್ಲ ಆ ಥರ ಹಾಕ್ತೀನಿ. ಇವಾಗ ನೇಮ್ ಆಫ್ ದ ಐಟಮ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಈ ಥರ ಐಟಮ್ಸ್ಗಳಿದೆ ನಮ್ಮ ಹತ್ರ, ಅಂದರೆ ನಾವು ಯಾವುದನ್ನ ಪರ್ಚೇಸ್ ಮಾಡ್ತಿದ್ದೇವೋ ಅದು. ಸೊ ಇಲ್ಲಿ ರೈಟ್ ಸೈಡ್ ಶೋ ಆಗ್ತಾ ಇರೋದು ನಾವು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಬರುತ್ತೆ. ಸೊ ನೀವು ಇದೆಲ್ಲ ಹೇಗೆ ಬರ್ತದೆ ನಾನು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇವಾಗ 1 TB ಅಲ್ಟ್ರಾ USB ಡ್ರೈವ್ ತೊಗೊತೀನಿ. ಯಾವ ಗೋಡನ್ ಅಂತ ಕೇಳ್ತಾ ಇದೆ. ನಾನು ಯಾವುದಾದ್ರೂ ಗೋಡನಲ್ಲಿ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಹಬ್ಬ ಕ್ವಾಂಟಿಟಿ ಒಂದು 5 ಪರ್ಚೇಸ್ ಮಾಡ್ತೀನಿ. ಎಂಟರ್ ಅಂತ ತೊಗೊತೀನಿ. ಸೊ ಆಗುತ್ತೆ. ನೆಕ್ಸ್ಟು ಇನ್ನೂ ಏನಾದರೂ ಇದ್ರೂ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಮತ್ತೊಂದು ಎಂಟ್ರು ಕೊಡಬೇಕು. ಇವಾಗ ನಾನು CG ಅಂತ ಟೈಪ್ ಮಾಡ್ತೀನಿ, ಅಂದರೆ CGST ಆಗ್ತಾ ಇರೋ ಕಾರಣ CGST ಎಂಟರ್ ಅಂತ ಕೊಡ್ತೀನಿ. ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು SGST ಹಾಕ್ತೀನಿ. ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಟೋಟಲು ನಮಗೆ 7080 ಆಗುತ್ತೆ. ಎಂಟರ್ ಅಂತ ಕೊಡ್ತೀನಿ. ಸೊ ನರೇಷನ್ ಇದಾದಮೇಲೆ ನಿಮಗೆ ಟೈಪ್ ಆಫ್ ರೆಫರೆನ್ಸ್ ಅಂತ ಬರುತ್ತೆ. ನೀವು ನ್ಯೂ ರೆಫರೆನ್ಸ್ ನಂಬರ್ ಕೊಡ್ಬೋದು, ಇಲ್ಲ ಆನ್ ಹಾಕೊಂಡ್ರೆ ಏನು ಕೊಡೋಂಗಿಲ್ಲ. ಸೊ ನಿಮ್ಮ ವಿಷಯ ಏನಾದರೂ ಟೈಪ್ ಮಾಡ್ಬೋದು. ಎಂಟರ್ ಅಂತ ಕೊಡ್ತೀನಿ. ನರೇಷನ್ ಟೈಪ್ ಮಾಡ್ಬೋದು. ನಾವು ಪರ್ಚೇಸ್ ಮಾಡಿದ್ವಿ ಇನ್ಫೋಟೆಕ್ ಸೊಲ್ಯೂಷನಿಂದ 1 TB ಅಲ್ಟ್ರಾ ಡ್ರೈವ್ USB 5 ಪೀಸ್ ಅಂತ ನೀವು ನರೇಷನ್ನ ಬರಿಬೋದು. ಸೊ ಎಂಟರ್ ಅಂತ ಕೊಟ್ಟರೆ ಅಕ್ಸೆಪ್ಟ್ ಆಗ್ಬಿಡುತ್ತೆ ಫ್ರೆಂಡ್ಸ್.